ಉತ್ತರ ಕರ್ನಾಟಕ ಸಪರೇಟ್ ಆಗಿ ಆಗಬೇಕು, ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಲೆಟರ್ ಅನ್ನು ಕೊಟ್ಟಿದ್ದೀನಿ. ಇದಕ್ಕೆ ನಾನು ಬದ್ದಿದ್ದೀನಿ. ಮುಂದೆ ಸಹಿತ ಅಸೆಂಬ್ಲಿಯಲ್ಲಿ ಹೋರಾಟದ ನೇತೃತ್ವ ವಹಿಸ್ಕೊಳ್ತೀರಾ? ನಾನು ವಹಿಸ್ಕೊತೀನಿ. ಎಲ್ಲರನ್ನೂ ಸಂಘಟನೆ ಮಾಡ್ತೀರಾ? ಮಾಡ್ತೀನಿ ಸರ್. ಯಾರ್ಯಾರು ತಮ್ಮ ಜೊತೆಗೆ ಯಾರ್ಯಾರು ಸಪೋರ್ಟ್ ಎಲ್ಲ MLAಗಳು ಎಲ್ಲ ಜನರು ಉತ್ತರ ಕರ್ನಾಟಕ ಎಲ್ಲ MLAಗಳು ಸಪೋರ್ಟ್ ಅದ ಆಗ್ಲೇಬೇಕಾ ಸರ್? ಆಗಲೇಬೇಕು. ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಅಖಂಡ ಕರ್ನಾಟಕದ ಮಾತು ಒಂದೆಡೆ ಆದ್ರೆ ಕರ್ನಾಟಕವನ್ನ ಇಬ್ಬಾಗ ಮಾಡುವ ಮಾತುಗಳು ಮತ್ತೊಂದೆಡೆ, ಪ್ರಾಂತ್ಯಗಳ ಅನುಸಾರವಾಗಿ ಹೊಸ ರಾಜ್ಯಗಳನ್ನ ದಯ ಮಾಡಬೇಕು ಅನ್ನೋ ಮಾತುಗಳು ಇನ್ನೊಂದೆಡೆ. ಈ ಎಲ್ಲ ಚರ್ಚೆಗಳು ಆಗಾಗ ಕೇಳಿ ಬರ್ತಾ ಇರ್ತವೆ. ಜೊತೆಗೆ ಮುಖ್ಯವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿಯೋ ಅಥವಾ ಮತ್ತೊಂದು ವಿಚಾರಕ್ಕಾಗಿಯೋ ರಾಜ್ಯವನ್ನ ಇಬ್ಬಾಗ ಮಾಡುವ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ, ಸುಮಾರು ವರ್ಷಗಳಿಂದ ಈ ರೀತಿಯಾದ ಮಾತುಗಳು ಕೇಳಿ ಬರ್ತಾ ಇದಾವೆ. ಈ ಹಿಂದೆ ಉತ್ತರ ಕರ್ನಾಟಕ ಬೇಡಿಕೆ ಇತ್ತು, ಇನ್ನೊಂದು ಕಡೆ ತುಳುನಾಡಿನ ಬೇಡಿಕೆ ಇದೆ, ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕದ ಬೇಡಿಕೆ ಇದೆ. ಅಖಂಡ ಕರ್ನಾಟಕವನ್ನ ಇಬ್ಬಾಗ ಮಾಡೋ ಒಂದು ಯೋಚನೆ ರಾಜಕಾರಣಿಗಳಲ್ಲಿ ಮೂಡ್ತಾ ಇದೆಯಾ, ಅವ್ರ ಲಾಭಕ್ಕಾಗಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೀಗ ಮೂಡ್ತಾ ಇರುವಂತದ್ದು. ಎಸ್, ಇದಕ್ಕೆ ಕಾರಣವಾಗಿರೋದು ಉತ್ತರ ಕರ್ನಾಟಕದ ಮತ್ತೊಬ್ಬ ಶಾಸಕ ಅಂದ್ರೆ ಈಗಾಗಲೇ ಉಮೇಶ್ ಕತ್ತಿ ಅವರು, ದಿವಂಗತ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕುರಿತು ಒಂದು ಕೂಗನ್ನ ಇಟ್ಕೊಂಡಿದ್ರು, ಒಂದು ಬೇಡಿಕೆಯನ್ನು ಆಗಾಗ ಸರ್ಕಾರಗಳ ಮುಂದೆ ಮಂಡಿಸ್ತಾ ಬರ್ತಾ ಇದ್ರು. ಜೊತೆಗೆ ಅದ್ರ ಬಗ್ಗೆ ಧ್ವನಿಯನ್ನು ಸಹ ಎತ್ತಾ ಇದ್ರು. ಅದೇ ದಾರಿಯಲ್ಲಿ ಅವರ ಆಪ್ತ ಹಿರಿಯ ಶಾಸಕ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸದ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ರಾಜು ಕಾಗೆ ಅವರು ಇದೀಗ ಮತ್ತೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಧಾನಿ ಜೊತೆಗೆ ರಾಷ್ಟ್ರಪತಿ ಸೇರಿದಂತೆ ಸಿಎಂ ಮುಖ್ಯಮಂತ್ರಿಯವರಿಗೂ ಸಹ ರಾಜು ಕಾಗೆ ಅವರು ಪತ್ರವನ್ನ ಬರೆಯುವ ಮೂಲಕ ಇದೀಗ ಮತ್ತೆ ಮುನ್ನೆಲೆಗೆ ಒಂದು ಈ ಉತ್ತರ ಕರ್ನಾಟಕದ ಹೋರಾಟದ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಜೊತೆಗೆ ಇದೊಂದು ಗಮನಾರ್ಹವಾದ ಬೆಳವಣಿಗೆ ಅಂತ ನಾವು ಹೇಳಬಹುದಾಗಿದೆ. ಮುಖ್ಯವಾಗಿ ಬೆಳಗಾವಿ, ವಿಜಯಪುರ, ಬೀದರ್ ಈ ರೀತಿಯಾಗಿ ಈ ಉತ್ತರ ಕರ್ನಾಟಕದ 15 ಜಿಲ್ಲೆಗಳನ್ನ ಸೇರಿಸಿಕೊಂಡು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ರಚನೆಯಾಗಬೇಕು. ಹಲವು ವರ್ಷಗಳಿಂದಲೂ ಸಹ ಉತ್ತರ ಕರ್ನಾಟಕಕ್ಕೆ ನಾನಾ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬಹುದು, ಅನುದಾನದ ವಿಚಾರದಲ್ಲಿ ಆಗ್ಬಹುದು, ಮೂಲ ಸೌಕರ್ಯಗಳನ್ನು ನೀಡುವ ವಿಚಾರದಲ್ಲಿ ಆಗ್ಬಹುದು, ಹೀಗೆ ಹಲವಾರು ವಿಚಾರಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಎಂಬ ಮಾತನ್ನ ರಾಜು ಕಾಗೆ ಇದೀಗ ಮತ್ತೊಮ್ಮೆ ಸ್ಫೋಟಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ದಿವಂಗತ ಉಮೇಶ್ ಕತ್ತಿ ಅವರು ಇದೇ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಜಟಾಪಟೆ ಹೇಳ್ತಾ ಇದ್ರು. ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಎಂಬ ಮಾತುಗಳನ್ನ ಹೇಳ್ತಾ ಇದ್ರು. ಅದೇ ದಾರಿಯಲ್ಲಿ ಇದೀಗ ಅವರ ಆಪ್ತ ಹಾಗೂ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರು ಬರೆದಿರುವಂತಹ ಪತ್ರ ಇದೀಗ ಮತ್ತೆ ಸದ್ದು ಮಾಡ್ತಾ ಇರುವಂತದ್ದು. ಪ್ರತ್ಯೇಕ ಉತ್ತರ ಕರ್ನಾಟಕದ ಬೇಡಿಕೆ ಮತ್ತಷ್ಟು ಜೋರಾಗುತ್ತಾ ಅನ್ನೋದನ್ನ ಪತ್ರದಲ್ಲಿ ರಾಜು ಕಾಗೆ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು. ಮುಂಬರುವ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು, ಗಂಭೀರವಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ವಿಚಾರವನ್ನ ಪರಿಗಣಿಸಬೇಕು ಅನ್ನೋ ಮಾತನ್ನ ಹೇಳ್ತಿದ್ರೆ, ಮತ್ತೊಂದ್ ಕಡೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ಸಹ ಹೇಳಿದ್ದಾರೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಇನ್ನೊಂದೆಡೆ ನೋಡಿದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿಯ ಹೋರಾಟಗಾರರು ಹೇಳ್ತಿರುವಂತದ್ದು, ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕುರಿತು ಈ ಮುಂಬರುವ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಅಧಿವೇಶನದಲ್ಲಿ, ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಈ ಕುರಿತು ಒಂದು ಗಟ್ಟಿಯಾದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಒಂದು ವೇಳೆ ಕೈಗೊಳ್ಳದಿದ್ರೆ ಅದೇ ಸುವರ್ಣಸೌಧದ ಮೇಲೆ ಪ್ರತ್ಯೇಕ ಉತ್ತರ ಕರ್ನಾಟಕ ಧ್ವಜವನ್ನ ಹಾರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ರಾಜ್ಯ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ನೀಡಿದ್ದಾರೆ. ದಿವಂಗತ ಉಮೇಶ್ ಕತ್ತಿ ಅವರು ಸಹ ಇದೇ ವಿಚಾರವನ್ನು ಇಟ್ಕೊಂಡು ಧ್ವನಿ ಎತ್ತಾ ಇದ್ರು. ಜೊತೆಗೆ ರಾಜ್ಯ ಸರ್ಕಾರಗಳಿಗೆ ಬಿಸಿಯನ್ನ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ತಮ್ಮ ಹೇಳಿಕೆಗಳ ಮೂಲಕವೇ ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ರಾಜ್ಯದ ಕೂಗನ್ನು ಅವರು ಜೋರಾಗಿ ಎಬ್ಬಿಸ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಅಷ್ಟೊಂದು ಬೆಂಬಲ ಸಿಕ್ಕಿರ್ಲಿಕ್ಕಿಲ್ಲ ಏನೋ ಅನ್ಸುತ್ತೆ. ಆದರೆ ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು, ರಾಜು ಕಾಗೆ ಅವರೇ ಈ ನೇತೃತ್ವವನ್ನ ವಹಿಸ್ಕೊಳ್ತೀನಿ ಅನ್ನೋ ಮಾತನ್ನು ಸಹ ಹೇಳಿರುವಂತದ್ದು. ಯಾಕಂದ್ರೆ ಈ ಹೋರಾಟದ ಅಥವಾ ಈ ಪ್ರತ್ಯೇಕ ರಾಜ್ಯದ ಕೂಗಿನ ನೇತೃತ್ವವನ್ನು ನಾನು ವಹಿಸ್ತೀನಿ, ಉತ್ತರ ಕರ್ನಾಟಕ ರಾಜಕಾರಣಿಗಳು ಎಲ್ಲರೂ ಸೇರ್ತೀವಿ, ಮುಂದಿನ ದಿನಗಳಲ್ಲಿ ಇದರ ಕುರಿತು ಹೆಚ್ಚಿನ ಒಂದು ಕಠಿಣವಾದ ನಿಲುವನ್ನು ನಾವು ತಾಳ್ತೀವಿ. ಅದಕ್ಕಿಂತ ಮುನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕುರಿತು ಗಮನ ಹರಿಸಬೇಕು ಅನ್ನೋ ಮಾತನ್ನ ರಾಜು ಕಾಗೆ ಅವರು ಹೇಳಿರುವಂತದ್ದು. ಅಲ್ಲದೆ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನ ನೋಡಿದಾಗ ಉಮೇಶ್ ಕತ್ತಿ ಅವರು ಈ ಹಿಂದೆ ಹಲವು ಬಾರಿ ಹೇಳ್ತಾನೆ ಬರ್ತಾ ಇದ್ದಾರೆ. ಏನಂತಂದ್ರೆ ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು, ಕರ್ನಾಟಕ ಇಬ್ಬಾಗ ಆಗಬೇಕು, ಉತ್ತರ ಕರ್ನಾಟಕದವರಿಗೆ ಪ್ರಾಶಸ್ತ್ಯ ಸಿಗಬೇಕು, ಅಧಿಕಾರದಲ್ಲಾಗ್ಲಿ ರಾಜಕೀಯದಾಗ್ಲಿ ಎಲ್ಲ ರೀತಿಯಿಂದಲೂ ಪ್ರಾಶಸ್ತ್ಯ ಸಿಗಬೇಕು. ಜೊತೆಗೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೆ ಅದು ಅಭಿವೃದ್ಧಿ ಆಗುತ್ತೆ, ಯಾವುದೇ ರೀತಿಯಾದ ಅಭಿವೃದ್ಧಿಗೆ ಹಿನ್ನಡೆ ಆಗೋದಿಲ್ಲ, ಅನುದಾನದಲ್ಲೂ ಸಹ ಕೊರತೆ ಆಗೋದಿಲ್ಲ. ಈಗಿನ ಅಖಂಡ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಬಜೆಟ್ ನಲ್ಲೂ ಸಹ ಸರಿಯಾದ ಅನುದಾನವನ್ನ ನೀಡ್ತಾ ಇಲ್ಲ.
ಅನುದಾನದ ಕೊರತೆಯಿಂದ ಈ ಭಾಗದ ಅಭಿವೃದ್ಧಿ ಕುಂಠಿತವಾಗಿದೆ. ಜಾನುವಾರು ಜನರ ಜೀವನ ಸಹ ಅಷ್ಟೊಂದು ಗಮನಾರ್ಹ ಮಟ್ಟದಲ್ಲಿ ಇಲ್ಲ. ಜನರ ಜೀವನವು ಸಹ ಇನ್ನೂ ಸುಧಾರಣೆ ಆಗಬೇಕಾದ್ರೆ ಪ್ರತ್ಯೇಕ ರಾಜ್ಯದ ಒಂದು ಬೇಡಿಕೆಯನ್ನ ರಾಜ್ಯ ಸರ್ಕಾರ ಮನ್ನಿಸಬೇಕು ಎಂಬ ಮಾತನ್ನ ಉಮೇಶ್ ಕತ್ತಿಯವರು ಆ ಸಂದರ್ಭದಲ್ಲಿ ತಮ್ಮ ಹೋರಾಟದ ದಿನಗಳಲ್ಲಿ ಜೊತೆಗೆ ತಾವಿದ್ದ ದಿನಗಳಲ್ಲಿ ಉಮೇಶ್ ಕತ್ತಿಯವರು ಆಗಾಗ ಈ ವಿಚಾರಗಳನ್ನ ಪ್ರಸ್ತಾಪಿಸುತ್ತಾ ಸರ್ಕಾರಗಳನ್ನ ಒಂದ್ ಸ್ವಲ್ಪ ಕಿವಿ ಹಿಂಡುವ ಕೆಲಸವನ್ನ ಉಮೇಶ್ ಕತ್ತಿ ಮಾಡ್ತಾ ಬರ್ತಾ ಇದ್ರು. ಆದರೆ ಇದೀಗ ಅದೇ ದಾರಿಯಲ್ಲಿ ರಾಜು ಕಾಗೆ ಅವರು ತಮ್ಮದೇ ಸರ್ಕಾರದಲ್ಲಿ ಇದ್ರೂ ಕೂಡ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಪ್ರಧಾನಿಯವರಿಗೆ ಪತ್ರ ಬರೆದು ಜೊತೆಗೆ ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದಾರೆ ಅನ್ನೋದಾದ್ರೆ ಎಲ್ಲೋ ಒಂದು ಕಡೆ ಈ ಕೂಗು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇವೆ. ಹೋರಾಟಗಾರರ ಜೊತೆ ಸೇರಿ ಶಾಸಕ ರಾಜು ಕಾಗೆ ಅವರು ಸಹ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟದ ಒಂದು ಧ್ವನಿಯನ್ನ ಇನ್ನಷ್ಟು ಗಟ್ಟಿಯಾಗಿ ಮಾಡ್ತಾರೆ, ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಾರ ಅನ್ನೋದನ್ನ ಇದೀಗ ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.